ಡಾಕ್ಟರ್ ಕಿರಣ್ ತೋಟಂಬಲ್. ಮಾತಿಗಿಂತ ಹಾಡಲ್ಲಿ ಏನು ಮಾಡ್ಬೋದು ಅದು ತೋರಿಸಿದ್ದೀನಿ. ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ಸಹಕಾರ ಕೊಡಿ. 4 ಜನರಿಗೆ ರೀಚ್ ಮಾಡೋಂಗೆ ಮಾಡಿಕೊಟ್ರೆ ನಮ್ಮ ತಂಡಕ್ಕೆ ತುಂಬ ಒಂದು ದೊಡ್ಡ ಸಪೋರ್ಟ್ ಆಗುತ್ತೆ. ಅದು ತೆಲುಗು ಬಗ್ಗೆನ ಅದೇ ಹೇಳ್ತೀವಿ, ಬಟ್ ಅವರು ಅಂದರು ಅದೇ ಈಗ ಉಪೇಂದ್ರ ಅವ್ರದ್ದು ತಮಿಳು, ಪ್ರಭುದೇವ್ ಅವ್ರದ್ದು ಅದರಲ್ಲಿ ತಮಿಳಿದೆ, ಅಣ್ಣವ್ರದ್ರಲ್ಲೂ ಕೆಲವು ಹಾಡುಗಳಲ್ಲಿ ಬಿಟ್ಗಳಿದೆ. ಸೊ ಹಾಗೆ ಏನು ತೊಂದರೆ ಆಗಲ್ಲ. ನಾನು ಇದ್ರ ಬಗ್ಗೆ ಮಾತಾಡಿದ್ವಿ. ಅದೇ ಅಂಬಿಕಾ ಅವರು ಒಂದು ಸಿನಿಮಾದಲ್ಲಿ ಕನ್ನಡ ಹೇಳ್ಕೊಡ್ತಾರಲ್ಲ, ಅದೇ ತಮಿಳು ನನಗೆ ಗೊತ್ತಿಲ್ಲ, ಹಂಗೆ ಹೇಳಿದ್ರೆ ಅಷ್ಟೇ. ಅದು ಅದು ಕೊಟ್ರಲ್ಲಿ ಪರಭಾಷೆ. ಆಮೇಲೆ ಇನ್ನೊಂದು ಉಪೇಂದ್ರ ಅವ್ರದ್ದು ಇನ್ನೊಂದು ಸಿನಿಮಾದಲ್ಲೂ ತೆಲುಗು ಮತ್ತಿದು ಒಂದು ಬರುತ್ತೆ. ಗೊತ್ತು, ಜೇನಿನ ಒಳೆಯ ಹಾಲು ಜೇನು ಜಲಸ ಮಾಡೋಗಳು ಸರ್. ಕನ್ಫ್ಯೂಸ್ ಆಗುತ್ತೆ ಸರ್. ಓಕೆ, ಅದೇ ಇಂಗ್ಲೀಷ್ ಮಾತಾಡ್ತಿರ್ತಾರೆ. ಚಿಕ್ಕವನಿರುವಾಗ ನೋಡಿದ್ದು ಸರ್. ಸೊ ಹಾಗಾಗಿ ಆಮೇಲೆ ಸಂಗೀತ ಒಂದು ಯೂನಿವರ್ಸಲ್ ಲ್ಯಾಂಗ್ವೇಜ್. ಅದಕ್ಕೆ ಆ ಭಾಷೆ ಈ ಭಾಷೆ ಅಂತ ಹೇಳಿ ಮಾಡೋದು ಅದು ನನ್ನ ಪ್ರಕಾರ ಅಷ್ಟು ಸರಿ ಅಲ್ಲ ಅಂದ್ಕೊತೀನಿ. ಆ್ಯಂಡ್ ಕನ್ನಡ, ಅಫ್ಕೋರ್ಸ್ ನಾವೆಲ್ಲ ಕನ್ನಡದವರು, ಕನ್ನಡ ಚಿತ್ರಗಳನ್ನ ಮಾಡ್ತಾ ಇದ್ದೀವಿ, ಕನ್ನಡ ಬೆಳೆಸ್ತೀವಿ, ಆ್ಯಂಡ್ ಕನ್ನಡ ಸಾಂಗ್ಗಳನ್ನ ಮಾಡ್ತಾ ಇದ್ದೀವಿ. ಏನೋ ಇದೊಂದು ಚಿತ್ರದಲ್ಲಿ ಒಂದು ಪಾತ್ರ ಏನು ಬಂತು ಅಂದರೆ, ತೆಲುಗು ಹೋಟ್ಲ್ ಅವಳ ಹತ್ರ ಹೋಗಿ ಯುವಕರು ಹೋಗ್ಬಿಟ್ಟು ಊಟ ಕೊಡಿ ಅಂತ ಕೇಳ್ತಾರೆ. ಸೊ ಅವಳಿಗೆ ತೆಲುಗು ಬರಲ್ಲ, ಸೊ ಕನ್ನಡ ಬರಲ್ಲ. ಸೊ ತೆಲುಗಲ್ಲೇ ಒಂದು ಪದಗಳೆಲ್ಲ ಅವಳು ಹಾಡ್ತಾಳೆ ಅಂತ ಆ ಪ್ರಸಂಗ ಇತ್ತು ಬರೆದಾಗ. ಸೊ ಅದಕ್ಕೆ ಕರೆಕ್ಟಾಗಿ ನಾನು ಬರೆಯೋಕ್ಕೊಂದು ಪ್ರಯತ್ನ ಪಟ್ಟಿದ್ದೀನಿ ಅಷ್ಟೇ. ನನಗೂ ತೆಲುಗು ಬರಲ್ಲ, ನಾನು ಅಲ್ಲಿ ಇಲ್ಲಿ ತಿಳ್ಕೊಂಡು ಮಾಡಿ ಬರೆದಿರೋದು. ಸೊ ಮುಂದೆ ಇನ್ನೂ ಈ ಚಿತ್ರದಲ್ಲಿ ಇನ್ನೂ 3 ಹಾಡುಗಳಿದೆ. ಕಂಪ್ಲೀಟ್ ಪೂರ್ಣವಾಗಿ ಕನ್ನಡದಲ್ಲೇ ಬರೆದಿದ್ದೀವಿ. ಆ್ಯಂಡ್ ಆ ಹಾಡು ಇನ್ನು ಸದ್ಯದಲ್ಲೇ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮ ಸಹಕಾರ ಇರಲಿ. ಇದೊಂದು ಹಾಡಲ್ಲಿ ಏನಾದ್ರು ತೆಲುಗು ಜಾಸ್ತಿ ಇದೆ ಅನಿಸಿದ್ರೆ ಖಂಡಿತ ಕ್ಷಮೆ ಇರಲಿ. ಮುಂದಿನ ಚಿತ್ರದಲ್ಲಿ ನಾವು ಖಂಡಿತ ಇದರ ಆಗದೆ ಇರೋಂಗೆ ಎಸ್ಪೆಷಲಿ ನಾನು ನೋಡ್ಕೊತೀನಿ. ಈ ಚಿತ್ರದಲ್ಲಿ 4 ಹಾಡಿದೆ, 4 ಒಂದೊಂದು ಜಾನರ್ ಇದೆ. ಸೊ ಓಪನಿಂಗ್ ಸಾಂಗ್ ಬಂದ್ಬಿಟ್ಟು ನಾವು 3 ಬಿಟ್ಟವರು ಅಂತ ಹುಡುಗರು. ಇದೊಂದು ಕಾಲೇಜಲ್ಲಿ ಆಗುವಂಥ ಒಂದು ಪ್ರಸಂಗ, ಒಂದು ಪ್ರೇಮ, ಪ್ರೀತಿ, ಒಂದು ವಿರಹ ನಡೆಯುವಂಥ ಪ್ರಸಂಗಗಳು. ಸೊ ಸ್ಟಾರ್ಟಿಂಗು ಈ 3 ಹೀರೋಗಳು ಇರ್ತಾರೆ. ಸೊ ಅವ್ರದ್ದು ಒಂದು ಇಂಟ್ರೊಡಕ್ಷನ್ ಸಾಂಗ್ ಒಂದಿದೆ, ಅದು ಹೇಮಂತ್ ಅವ್ರು ಹಾಡಿದ್ದಾರೆ, ನಾವು 3 ಬಿಟ್ಟವರು ಅಂತ. ನೆಕ್ಸ್ಟ್ ಸಾಂಗು ಬಂದು ಒಂದು ರೊಮ್ಯಾಂಟಿಕ್ ಮೆಲೋಡಿ ಮಾಂಟೇಜ್ ಹೋಗುತ್ತೆ. ಸೊ ಈ ಸಾಂಗ್ನ ನಮ್ಮ ಎಲ್ಲ ಕನ್ನಡದವ್ರ ಹತ್ರನೇ ಹಾಡಿಸಿದ್ದೀನಿ. ಎಸ್ಪೆಷಲಿ ಲಹರಿ ಅವರು ಹಾಡಿದ್ದಾರೆ ಇದನ್ನು. ಇನ್ನೊಂದು ವರ್ಷನ್ ಅದರದ್ದು ರಾಜೇಶ್ ಸರ್ ಹಾಡಬೇಕು ಅಂತಿದ್ದಾರೆ. ಆ್ಯಂಡ್ 3ನೇ ಹಾಡು ಒಂದು ಪ್ಯಾಥೋ ಸಾಂಗು. ಇವರಿಬ್ಬರು ಹೀರೋ ಹೀರೋಯಿನ್ಗಳ ನಡುವೆ ಒಂದು ವಿರಸ ಬಂದಾಗ ಹಾಡುವಂಥ ಹಾಡು. ಸೊ ಅದು ನಾವು ಹುಡುಕಿ ಮಾಡಿ ನಾವು ಮತ್ತೆ ನಮ್ಮ ಮಹಬೂಬ್ ಸಾಬ್ ಹತ್ರ ಹಾಡಿಸಿದ್ದೀನಿ ಆ ಹಾಡನ್ನ. ಅವ್ರನ್ನ ಅಲ್ಲಿಂದ ಹುಬ್ಳಿಯಿಂದ ಕರೆಸ್ಬಿಟ್ಟು ಹಾಡಿಸಿದ್ದೀನಿ. ಆ್ಯಂಡ್ ಈ ಸಾಂಗು ಅಷ್ಟೇ ನಾವು ತೆಲುಗು ನಟಿಕೆ ತೆಲುಗುದೊಂದು ದೊಡ್ಡ ಸಿಂಗರ್ ಹತ್ರನೇ ಹಾಡಿಸ್ಬೇಕು ಅಂತಿದ್ವಿ. ಬಟ್ ಇಲ್ಲ, ಕನ್ನಡದವ್ರ ಹತ್ರನೇ ಹಾಡಿಸ್ಬೇಕು ಅಂದ್ಬಿಟ್ಟು ನಮ್ಮಲ್ಲಿ ತುಂಬ ಚೆನ್ನಾಗಿ ಹಾಡು ಐಶ್ವರ್ಯ ರಂಗರಾಜನ್ ಅವ್ರ ಹತ್ರ ಹಾಡಿಸಿದೆ. ಆ್ಯಂಡ್ ಸೊ ಈ ಥರ ಎಲ್ಲ ನಾವು ಆದಷ್ಟು ಈ ಚಿತ್ರದಲ್ಲಿ ಎಲ್ಲೂ ಬೇರೆ ಭಾಷೆಯವರಾಗಲಿ ಬೇರೆ ವರ್ಕ್ ಮಾಡಿಲ್ಲ, ಎಲ್ಲ ನಮ್ಮವರೇ ವರ್ಕ್ ಮಾಡಿದ್ದೀವಿ. ಇದೊಂದು ಪ್ರಸಂಗ ಆ ಥರ ಇರೋದ್ರಿಂದ ಇದೊಂದು ಕೆಲವು ತೆಲುಗು ಪದಗಳು ಹಾಕಬೇಕಾಗಿ ಬಂತು. ಸೊ ಅದು ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅದು ಆ್ಯಪ್ಟ್ ಇದೆಯಾ ಇಲ್ವಾ ಅಂತ. ತೀರಾ ನಿಮ್ಮ ಮನಸ್ಸಿಗೆ ಏನಾದ್ರು ಆ ಥರ ನೋವಿದ್ರೆ, ತುಂಬ ತೆಲುಗು ಬಳಸಿದ್ದೀವಿ ಅಂದರೆ ದಯವಿಟ್ಟು ಕ್ಷಮೆ ಇರಲಿ. ಮುಂದೆ ಯಾವತ್ತೂ ಈ ಥರ ಆಗದಿರಂಗೆ ನೋಡ್ಕೊತೀವಿ. ಹೌದು ಸರ್, ಖಂಡಿತ. ಸೊ ಮಿಕ್ಕಿದ ಹಾಡುಗಳಲ್ಲೇ ಅದನ್ನು ಇಲ್ಲ, ಖಂಡಿತ ನೀವುಗಳು ಗೈಡ್ ಮಾಡಿದ್ರೆ ನಮಗೆ ಇದಾಗೋದಲ್ವ. ಆ್ಯಕ್ಚುಲಿ ನಿಮ್ಮಿಂದನೇ ನಾನು ಒಂದು ಅದು ಹೇಳಿದ್ನಲ್ಲ, ತೆಲುಗು ಸಿಂಗರ್ ಹತ್ರ ಹಾಡಿಸ್ಬೇಕು ಅಂತ. ಹಿಂದಿಂದು ಒಂದು ಪ್ರೆಸ್ ಮೀಟಲ್ಲಿ ಯಾಕೆ ತೆಲುಗುವ್ರ ಹತ್ರ ಹೋದ್ರಿ ಅಂತ ನಮ್ಮ ಶಾರದಾ ಮೇಡಮ್ ಹೇಳಿದಾಗ ಅವಾಗ ನಮಗೆ ಕರೆಕ್ಟ್ ಅನಿಸ್ತು. ಸೊ ಈ ಥರ ನಿಮ್ಮಿಂದ ಫೀಡ್ಬ್ಯಾಕ್ ಬಂದಾಗ ನಮ್ಮಂಥವ್ರು ಕರೆಕ್ಟ್ ಮಾಡ್ಕೊತೀವಿ. ಸೊ ಇಮಿಡಿಯೇಟ್ ಬೇಡ, ಯಾವ ಲ್ಯಾಂಗ್ವೇಜ್ ಅವರು ಬೇಡ, ನಾನು ಮುಂದೆ ಯಾರ ಲ್ಯಾಂಗ್ವೇಜ್ ಹತ್ರ ನಾನು ಹಾಡ್ಸಲ್ಲ. ಆ್ಯಕ್ಚುಲಿ ನನ್ನ ಮುಂದಿನ ಚಿತ್ರಗಳು ತುಂಬ ಇದೆ, ದೊಡ್ಡ ದೊಡ್ಡ ಚಿತ್ರಗಳು ಬಂದಿದೆ. ಬಟ್ ನಾನು ಅಲ್ಲಿ ಪ್ಲಸ್ ನನ್ನ ಪ್ರೊಡಕ್ಷನ್ ಒಂದಿದೆ. ಸೊ ಅದರಲ್ಲಿ ನಾನು ರೂಲ್ ಮಾಡಿದ್ದೀನಿ 100% ಸಿಂಗರ್ಸು, ಟೆಕ್ನಿಷಿಯನ್ಸು, ರೆಕಾರ್ಡಿಂಗ್ಸು, ಕಲಾವಿದರು ಎಲ್ಲರೂ ಕನ್ನಡದವರೇ ಅಂತ ಮಾಡಿದ್ದೀವಿ. ಸುಮಾರು 2,000 ಜನ ಟೆಕ್ನಿಷಿಯನ್ಸ್ ವರ್ಕ್ ಮಾಡ್ತಿದ್ದೀವಿ. ಸೊ ಎಲ್ಲರೂ ಕನ್ನಡದವರೇ, ನಾವು ಯಾರು ಹೊರಗಡೆ ಹೋಗ್ತಿಲ್ಲ, ಯಾವ ರೆಕಾರ್ಡಿಂಗಿಗೆ ನಾವು ಫಾರಿನ್ಗೆ ಹೋಗ್ತಿಲ್ಲ, ಎಲ್ಲರನ್ನೂ ನಾವು ಇಲ್ಲೇ ನಮ್ಮ ಕನ್ನಡದವ್ರನ್ನ ಒಟ್ಟು ಮಾಡಬೇಕು ಅಂತಿದ್ದೀನಿ. ಸೊ ಇದೊಂದು ಪ್ರಯತ್ನ ಇದೆ. ಇದೊಂದು ಸಲ ಈ ಥರ ಆಗಿದೆ ಅಷ್ಟೇ. ಸೊ ದಯವಿಟ್ಟು ಕ್ಷಮೆ ಇರಲಿ ಅಷ್ಟೇ.